ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ರಾಜೋವಾಚ ಭಗವನ್ ಭೀಷ್ಮಕಸುತಾಂ ರುಕ್ಮಿಣೀಂ ರುಚಿನಾನನಾಂ ರಾಕ್ಷಸೇನ ವಿವಾಹೇನ ಉಪಯೇಮೈತಿ ಶ್ರುತಂ. ಭಗವನ್ ಶ್ರೋತುಮಿಚ್ಛಾಮಿ ಕೃಷ್ಣಸ್ಯಾಮಿತ ತೇಜಸಃ ಯಥಾ ಮಾಗಧಸಾಲ್ವಾದೀನ್ ಜಿತ್ವಾ ತತ್ಪಾರಮಾಗಮತ್. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾ ಪ್ರಸಕ್ತೋ ಕಿಂಚಿತ್. ಶ್ರೀಮದ್ಭಾಗವತದ ಶಬ್ದಗಳ ಸ್ವಾರಸ್ಯವನ್ನು ಅರ್ಥ ಮಾಡಿಕೊಳ್ಳಿ. ವಚಾಂಸಿ ವೈಕುಂಠ ಗುಣ ಅನುವರ್ಣನೆ. ಅನುವರ್ಣನ ಅನ್ನುವ ಒಂದು ಶಬ್ದವನ್ನು ಇಟ್ಟಿದ್ದಾರೆ. ವರ್ಣನ ಅಲ್ಲ, ಅನುವರ್ಣನ. ಅನೇಕ ಉದ್ದೇಶಗಳಿಂದ ಈ ಶಬ್ದವನ್ನು, ಅನು ಎಂಬ ಶಬ್ದವನ್ನು ಬಳಸಿದ್ದಾರೆ. ವರ್ಣನ ಮಾಡೋದು, ಅನುವರ್ಣನ ಮಾಡುವುದು, ಅನುಸರಿಸಿ ವರ್ಣನ ಮಾಡುವುದಕ್ಕೆ ಅನುವರ್ಣನ. ಭಗವಂತನ ಗುಣಗಳ ವರ್ಣನ ಮಾಡೋದು ಅಂದರೆ ಏನೋ ತಲೆಗೆ ಬಂದ ಹಾಗೆ ವರ್ಣನೆ ಮಾಡೋದಲ್ಲ, ಅನುವರ್ಣನ. ಶಾಸ್ತ್ರಕ್ಕೆ ಅನುಸಾರಿಯಾಗಿ ವರ್ಣನವನ್ನು ಮಾಡಬೇಕು. ಭಗವಂತನ ಮಹಿಮೆಯನ್ನು ಹೇಳುವುದರ ಹಿನ್ನೆಲೆಯಲ್ಲಿ ಶಾಸ್ತ್ರದ ಆಧಾರ ಇರಬೇಕು. ವೇದಗಳ, ಶಾಸ್ತ್ರಗಳ ಆಧಾರದ ಹಿನ್ನೆಲೆಯಲ್ಲಿ ನಾವು ಮಾಡುವಂತಹ ವರ್ಣನ ಅದು ನಿಜವಾದಂತಹ ಪ್ರಾಮಾಣಿಕವಾದ, ಸತ್ಯವಾದ, ಮೋಕ್ಷ ಸಾಧನವಾದ ವರ್ಣನವಾಗ್ತದೆ. ಇವನು ಏನೇನೋ ತನಗೆ ತಿಳಿದಿದ್ದನ್ನು ವರ್ಣನೆ ಮಾಡ್ತಾ ಇರಲಿಲ್ಲ, ಊಹಾಪೋಹಗಳನ್ನು ಮಾಡಿ ವರ್ಣನೆ ಮಾಡ್ತಾ ಇರಲಿಲ್ಲ, ಏನೋ ಕಟ್ಟುಕಥೆಗಳನ್ನು ಹೇಳಿ ಜನರ ಮನಸ್ಸನ್ನು ಅಡ್ಡುದಾರಿಗೆ ಒಯ್ತಾ ಇರಲಿಲ್ಲ. ಅನುವರ್ಣನ. ಭಗವಂತನ ಮಹಿಮೆ ಇದ್ದದ್ದನ್ನು, ಅನಂತವಾದದ್ದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ನಮಗೆ. ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಹೇಳಿದ್ದನ್ನು ಇನ್ನು ಇಲ್ಲದೆ ಕಟ್ಟುಕಥೆಯನ್ನು ಮಾಡಿ, ಊಹಾಪೋಹಗಳನ್ನು ಮಾಡಿ, ದೇವರಲ್ಲಿ ಮತ್ತಷ್ಟು ದೋಷಗಳ ಭಾವನೆ ಬರುವ ಹಾಗೆ ಅಬದ್ಧವಾದ ರೀತಿಯ ಸ್ವಕಪೋಲ ಕಲ್ಪಿತವಾದ ಚರಿತ್ರೆಗಳನ್ನು ವರ್ಣನ ಮಾಡುವುದಲ್ಲ. ಸತ್ಯವಾದ, ಶಾಸ್ತ್ರೀಯವಾದ, ಪರಂಪರೆಯಿಂದ ಪ್ರಾಪ್ತವಾದ ಏನು ಕಥೆಗಳಿವೆ, ಮಹಿಮೆಗಳಿವೆ, ಅವುಗಳನ್ನು ವರ್ಣನ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ವಚಾಂಸಿ ವೈಕುಂಠ ಗುಣಾನುವರ್ಣನೆ. ಅದಕ್ಕಾಗಿ ಮಾತುಗಳನ್ನು ಮೀಸಲಾಗಿಡಬೇಕು ಅಂತ. ಇನ್ನೊಂದು, ಅನುವರ್ಣನ ಎಂಬ ಶಬ್ದದ ಸ್ವಾರಸ್ಯವನ್ನು ಅರ್ಥ ಮಾಡಿಕೊಳ್ಳೋದಾದರೆ, ಇವನು ರಾಜ. ಬೇರೆ ಬೇರೆ ಉದ್ದೇಶಗಳಿಗಾಗಿ ಇವನ ಹತ್ರ ಜನ ಬರ್ತಿದ್ರು. ಎಲ್ಲರೂ ಇವನು ಹೇಳೋ ಉಪದೇಶ ಕೇಳೋದಕ್ಕೆ, ಪ್ರವಚನ ಕೇಳೋದಕ್ಕೆ ಏನು ಬರ್ತಿರಲಿಲ್ಲ. ತಮ್ಮ ತಮ್ಮ ಕಷ್ಟಗಳನ್ನು ಕೇಳಿಕೊಳ್ಳುವುದಕ್ಕೂ ಬರ್ತಾ ಇದ್ರು, ಕಷ್ಟಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಬರ್ತಾ ಇದ್ರು. ನನಗೆ ದಾರಿದ್ರ್ಯ ಇದೆ, ಇಂಥ ಕಷ್ಟ ಇದೆ, ಮನೆ ಇಲ್ಲ, ಮತ್ತೊಂದಿಲ್ಲ, ಏನೇನೋ ಬೇರೆ ಬೇರೆ ಕಷ್ಟಗಳು. ನಾನಾ ತರಹದ ಕಷ್ಟಗಳನ್ನು ಹೇಳಿಕೊಂಡು ಅದನ್ನು ಪರಿಹರಿಸಿಕೊಳ್ಳುವುದಕ್ಕೆ ಬರುವವರು. ಶತ್ರುಗಳ ಆಕ್ರಮಣವಾಗ್ತದೆ, ಆ ಶತ್ರುಗಳನ್ನು ದೂರ ಓಡಿಸುವುದಕ್ಕೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡಲಿಕ್ಕೆ ಸೇನಾಧಿಪತಿಗಳು, ಮಂತ್ರಿಗಳು, ಸೈನಿಕರು ಅವರೆಲ್ಲ ಆ ಒಂದು ಆಲೋಚನೆಗೆ, ದೇಶದ ರಕ್ಷಣೆಗಾಗಿ ಅವರು ಓಡಾಡ್ತಿರ್ತಾರೆ. ಇನ್ನನೇಕ ವಿಧವಾದ ರಾಜ್ಯದ ಆಂತರಂಗಿಕವಾದಂತಹ ಕಾರ್ಯಕಲಾಪಗಳಿಗಾಗಿ ಅಂತಃಪುರದ ಜನರು ಓಡಾಡ್ತಾರೆ. ಹೀಗಾಗಿ ಅಂತಃಪುರದ ಜನರು, ದರ್ಬಾರದ ಜನರು,
ಹೊರಗಿರುವಂತಹ ಪ್ರಜೆಗಳು, ಹೊರದೇಶದ ಜನರು ಬೇರೆ ಬೇರೆ ಕಾರಣಗಳಿಗಾಗಿ ರಾಜರ ಜೊತೆಗೆ ಸಂಪರ್ಕಕ್ಕೆ ಬರ್ತಾರೆ. ಅಂತಹ ಪ್ರಸಂಗದಲ್ಲಿ ಅವರವರಿಗೆ ಯೋಗ್ಯವಾದ ಸೂಕ್ತವಾದ ಸಲಹೆಗಳನ್ನು ಕೊಟ್ಟು, ಕಷ್ಟಗಳಿಗೆ ಪರಿಹಾರಗಳನ್ನು ಮಾಡಿ, ಬೇಕಾದಂತಹ ದಾನ ದತ್ತಿಗಳನ್ನು ಏನು ಕೊಡಬೇಕೋ ಕೊಟ್ಟು ಅವರೆಲ್ಲರನ್ನ ಪೋಷಿಸುವುದು, ಕಷ್ಟಗಳನ್ನು ಪರಿಹರಿಸುವುದು, ಸಮಸ್ಯೆಗಳನ್ನು ಬಗೆಹರಿಸುವುದು, ಜೊತೆಗೆ ಇನ್ನಿತರ ಎಲ್ಲ ಕಾರ್ಯಕಲಾಪಗಳನ್ನು ಸಕಾಲಕ್ಕೆ ಮಾಡಿ ತನ್ನ ಒಳ ಹೊರ ಎಲ್ಲ ಜನರನ್ನು ಸಂತೋಷದಿಂದ ಇಡುವಂತಹ ಕಾರ್ಯವನ್ನು ಮಾಡುವ ಅನಿವಾರ್ಯತೆ ರಾಜರಿಗೆ ಇದೆ. ಅವರವರ ಮಟ್ಟಿಗೆ ಎಲ್ಲ ಯಜಮಾನರಿಗೂ, ಮನೆಯೊಳಗಿದ್ದ ಪ್ರತಿಯೊಬ್ಬ ಸದಸ್ಯರಿಗೂ ಇದು ಇದ್ದದ್ದೇ. ಯಾವಾಗಲೂ ಭಗವಂತನ ಕಥೆಯನ್ನೇ ಹೇಳ್ತಾ 28 ಗಂಟೆ ಹಾಗೇ ಕೂಡ್ಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಏನು ಮಾಡಬೇಕು? ವಚಾಂಸಿ ವೈಕುಂಠ ಗುಣಾನುವರ್ಣನೆ. ಭಗವಂತನ ಗುಣಗಳನ್ನು ವರ್ಣನೆ ಮಾಡು. ಆದರೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಏನು ಮಾಡಬೇಕು ಅಂತ ತಲೆ ಕೆಡಿಸಿಕೊಳ್ಬೇಡ. ಅನುವರ್ಣನ ಮಾಡು. ಆ ಪ್ರಸಂಗಗಳಿಗೆ ಅನುಸಾರಿಯಾಗಿ ವರ್ಣನೆ ಮಾಡು. ಅದಕ್ಕನುಗುಣವಾಗಿ ನೀನು ಮಾತಾಡ್ತಾ ಹೋಗು. ಪ್ರಸಂಗಗಳು ಬೇರೆ ಇರಬಹುದು. ಬಹಳ ದೊಡ್ಡದಾದಂತಹ ಯುದ್ಧದ ಪ್ರಸಂಗ ಇದೆ, ಶತ್ರುಗಳ ಮೇಲೆ ಆಕ್ರಮಣ ಮಾಡಿ ಹೋಗಬೇಕಾಗಿದೆ. ಏನು ಮಾಡಬೇಕು ಅಂತ ನಿನ್ನ ಹತ್ರ ರಾಜರು, ಅರ್ಥಾತ್ ಬೇರೆ ಬೇರೆ ಮಂತ್ರಿಗಳು, ಸೇನಾಪತಿಗಳು ಕೇಳಲಿಕ್ಕೆ ಬಂದಿದ್ದಾರೆ. ಆಗ ವಚಾಂಸಿ ವೈಕುಂಠ ಗುಣಾನುವರ್ಣನೆ. ಯುದ್ಧಕ್ಕೆ ಹೋಗಬೇಕು, ದಂಡೆತ್ತಿ ಹೋಗಬೇಕೋ ಹೋಗಬಾರದೋ ಏನಾದರೂ ಒಂದು ಡಿಸಿಷನ್ ನೀನು ಕೊಡಬೇಕು. ಯುದ್ಧಕ್ಕೆ ಹೋಗಿ ಅಂತ ಹೇಳಬೇಕಾಗಿದೆ. ಯುದ್ಧಕ್ಕೆ ಹೋಗಿ ಅಂತ ಇಷ್ಟೇ ಹೇಳ್ತಾ ಇರಲಿಲ್ಲ ಅಂಬರೀಷ. ವೈಕುಂಠ ಗುಣಾನುವರ್ಣನೆ, ಆ ಪ್ರಸಂಗಕ್ಕೆ ಅನುಗುಣವಾಗಿ ಭಗವಂತನ ಗುಣಗಳ ವರ್ಣನೆ ಮಾಡ್ತಾ ಇದ್ದ. ಧೈರ್ಯದಿಂದ ಯುದ್ಧಕ್ಕೆ ಹೋಗಿ, ಧರ್ಮಕ್ಕಾಗಿ ನೀವು ಯುದ್ಧವನ್ನು ಆಡ್ತಾ ಇದ್ದೀರಿ, ಪ್ರಾಮಾಣಿಕತೆ ಇದೆ, ಧರ್ಮದ ರಕ್ಷಣೆ ನಿಮ್ಮ ಉದ್ದೇಶವಾಗಿದೆ, ದೇವರು ನಿಮ್ಮ ಕೈ ಬಿಡೋದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ, ದೇವರ ಪ್ರತಿಜ್ಞೆ ಇದೆ. ಪರಮಾತ್ಮನ ಆಜ್ಞೆಯನ್ನು ಪರಿಪಾಲನೆ ಮಾಡುವುದಕ್ಕೆ. ನಾರಾಯಣದ್ವಿರ್ತದನಬಂಧಿ ನಿಗ್ರಹ ಕ್ಷತ್ರಿಯಾಣಂ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯ ಧರ್ಮ. ಯಾರು ದೇವರ ಧರ್ಮದ ವಿರೋಧವನ್ನು ಮಾಡುತ್ತಾರೆ ಅಂಥವರಿಗೆ ಸರಿಯಾದ ಶಾಸನವನ್ನು ಮಾಡಿ ಸನ್ಮಾರ್ಗದಲ್ಲಿ ತರೋದು ಇದು ಕ್ಷತ್ರಿಯರ ಧರ್ಮ. ಆ ಧರ್ಮದ ಕಾರ್ಯವನ್ನು ನೀವು ಮಾಡುತ್ತಾ ಇರೋದಕ್ಕಾಗಿ ದೇವರು ನಿಮ್ಮ ಕೈ ಬಿಡೋದಿಲ್ಲ, ನಿಮ್ಮ ರಕ್ಷಣೆ ಮಾಡುತ್ತಾನೆ. ಧೈರ್ಯದಿಂದ ಮುನ್ನುಗ್ಗಿ ಅವರನ್ನು ಸೋಲಿಸಿ ಧರ್ಮದ ಸ್ಥಾಪನೆಯನ್ನು ಮಾಡಿ ಬನ್ನಿ ಅಂತ. ಹೋಗಿ ಏನಾಗೋದಿಲ್ಲ, ನಿಮ್ಮಂತಹ ಬಲಿಷ್ಠರು ಯಾರಿದ್ದಾರೆ ಪ್ರಪಂಚದೊಳಗೆ, ಇಷ್ಟೇ ಹೇಳಿದರೆ ಅದು ಲೌಕಿಕವಾದ ಒಂದು ಆರ್ಡರ್ ಅಷ್ಟೇ ಆಗ್ತಿತ್ತು, ಅದೊಂದು ಆದೇಶ ಮಾತ್ರವಾಗ್ತಿತ್ತು. ಅಲ್ಲ, ಅನುವರ್ಣನೆ. ಆ ಪ್ರಸಂಗಕ್ಕೆ ಅನುಗುಣವಾಗಿ ಏನು ಭಗವಂತನ ಗುಣಗಳನ್ನು ಹೇಳಬೇಕೋ ಅದನ್ನು ಹೇಳಿದರೆ ಅದು ಲೌಕಿಕ ಕಾರ್ಯವೂ ಆಯಿತು, ಭಗವಂತನ ಪ್ರಜ್ಞೆಯನ್ನು ಮೂಡಿಸಿದಂತಹ ಪುಣ್ಯವೂ ಬಂತು. ಇದು ಅನುವರ್ಣನ. ಆ ಪ್ರಸಂಗಕ್ಕೆ ತಕ್ಕಾಗಿ ಇಷ್ಟನ್ನು ಮಾತಾಡುವ ರೂಢಿಯನ್ನು ನಾವು ನೀವುಗಳು ಮಾಡಿಕೊಂಡ್ರೆ ಅಂಬರೀಷ ಚಕ್ರವರ್ತಿಯ ಸಂದೇಶವನ್ನು ಪರಿಪಾಲಿಸಿದಂತೆ ಆಯಿತು. ಬಹಳ ಸುಲಭವಾದದ್ದು. ನೀವ್ಯಾರ ಮೇಲೆ ದಂಡೆತ್ತಿ ಹೋಗಿ ಅಂತ ಹೇಳೋ ಪ್ರಸಂಗ ಅಲ್ಲ. ನಾವು ನೀವುಗಳು ಯಾರು ರಾಜರಲ್ಲ. ರಾಜರು ಹಾಗೆ ಹೇಳ್ತಿದ್ರು, ನಮಗೇನು ಪ್ರಸಂಗ ಇದೆ ಅದಕ್ಕೆ ತಕ್ಕಾಗಿ ನಾವು ಮಾತಾಡೋಣ. ಅನುವರ್ಣನ ಮಾಡೋದೇನು ಕಷ್ಟ ಇದೆ? ಆ ಪ್ರಸಂಗಕ್ಕೆ ಅನುಗುಣವಾಗಿ ವರ್ಣನೆ ಮಾಡಬಹುದಲ್ಲ. ಇದನ್ನ ರೂಢಿ ಮಾಡಿಕೊಳ್ಳಬೇಕು. ಸುಲಭ ಅಲ್ಲ, ಮಾತಾಡಿದಷ್ಟು ಬಹಳ ಕಷ್ಟ. ಆದರೆ ಅಂಥವರು ಹಾಗಿದ್ರು ಅಂತ ತಿಳಿಯೋಣ. ದಿನಕ್ಕೊಂದು 10 ಸಲ ಆದರೂ ನಮ್ಮ ಬಾಯಿಯಿಂದ ಹೀಗೆ ಬರಲಿ. ನಾವು ಮಾತಾಡೋದು 1000, ಆದರೆ ಅದರೊಳಗೆ 10 ಮಾತುಗಳನ್ನಾದರೂ ಅನುವರ್ಣನದ ಜೊತೆಗೆ ನಾವು ಮಾತಾಡಿದರೆ ಎಷ್ಟೋ ನಾವು ಮುಂದೆ ಹೆಜ್ಜೆ ಇಟ್ಟ ಹಾಗೆ. ಇವತ್ತಿಲ್ಲ ನಾಳೆ ನಾವು ಸಾಧನೆಯ ಮಾರ್ಗದಲ್ಲಿ ಪ್ರಗತಿಯನ್ನು ಸಾಧಿಸುವುದಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ನಾವು ಒಂದೊಂದು ಹೆಜ್ಜೆಯನ್ನಾದರೂ ಇಡಬೇಕು.